ಗೋವಿ ಗೋವಿ ಗೋವಿ, ಯಾಕೆ ಹೀಗೆ ಡಲ್ಲಾಗಿದ್ದೀರಾ? ನೀನು ಇವತ್ತು ಕೆಲ್ಸಕ್ಕೆ ಹೋಗಲ್ವಾ? ಕೆಲಸ ಅಲ್ಲ, ನನಗೆ ಇನ್ನು ಮೇಲೆ ಕೆಲಸ ಇಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನಾನು ಅವತ್ತು ಹೇಳಿದ್ನಲ್ಲ ಸರ್. ಏನ್ ಹೇಳ್ದೆ ಅವತ್ತು? ಅದೇ ನನ್ನ ತಂಗಿ ಗಂಡ ಧನರಾಜ್ ಅಂತ B.Com ಮಾಡ್ಕೊಂಡಿದ್ದಾನೆ, ಒಳ್ಳೆ ಹುಡುಗ, ಕೆಲಸ ಇಲ್ಲ. ನೀವು ದೊಡ್ಡ ಮನ್ಸು ಮಾಡಿ ಅವನಿಗೊಂದು ಕೆಲಸ ಕೊಡಬೇಕು ಅಂತ. ನಾನ್ ದೊಡ್ಡ ಮನಸ್ಸು ಮಾಡಿದ್ರು ಕೊಡೋ ಕೆಲಸ ಇರ್ಬೇಕಲ್ಲ. ನಿನ್ಗೆ ಗೊತ್ತು ನಮ್ಮಲ್ಲಿ ಎಲ್ಲಾ ಕೆಲ್ಸಕ್ಕೂ ಜನ ಇದ್ದಾರೆ ಅಂತ. ಈಗಂತೂ ತಕ್ಷಣಕ್ಕೆ ಯಾವ ಕೆಲಸನೂ ಖಾಲಿ ಇಲ್ಲ. ಯಾರಾದ್ರೂ ಕೆಲಸ ಬಿಟ್ರೆ ಯೋಚನೆ ಮಾಡ್ಬೋದು ಅಲ್ಲಯ್ಯ. ಅಷ್ಟಕ್ಕೂ ಇಷ್ಟು ಒಳ್ಳೆ ಆಫೀಸು ಸಂಬಳ ಬಿಟ್ಟು ಯಾರು ಹೋಗ್ತಾರಯ್ಯ? ಯಾರಾದ್ರೂ ಕೆಲಸ ಬಿಟ್ರೆ ಅವಾಗ ಯೋಚನೆ ಮಾಡ್ಬೋದು ಅಲ್ವಾ ಸರ್? ಅಯ್ಯೋ, ಅದ್ ಕೆಲಸ ಬಿಟ್ಟಾಗ್ತಾನೆ. ಹಾಗಾದ್ರೆ ನಾನು ನನ್ನ ಕೆಲಸ ಬಿಡ್ತೀನಿ ಸರ್. ನನ್ನ ಕೆಲಸ ಅವನು ಕೊಡಿ ಸರ್. ನಿಮ್ ತಲೆಗೆಲ್ಲ ಕೆಟ್ಟಿದೆಯೇನ್ರಿ? ಯಾರಾದ್ರೂ ತಮ್ಮ ತಂಗಿ ಗಂಡನ ಕೆಲಸ ಸಿಕ್ಲಿ ಅಂತ ತಮ್ಮ ಕೆಲಸ ಬಿಟ್ಬಿಡ್ತಾರೇನ್ರಿ? ಹೋಗ ಕೆಲಸ ನೋಡ್ಕೊಳ್ರಿ. ಸರ್ ಸರ್ ಹಾಗನ್ಬೇಡಿ ಸರ್, ನನ್ನ ತಂಗಿ ಬಾಳಿನ ಪ್ರಶ್ನೆ ಸರ್. ಡೋಂಟ್ ಬಿಕಮ್ ಸೆಂಟಿಮೆಂಟಲ್ ಫೂಲ್ ಐಸೆ. ನಿಮ್ ತಂಗಿಗೋಸ್ಕರ ನಿಮ್ ಬಾಳ ಹಾಳು ಮಾಡ್ಕೊತೀರೇನ್ರಿ? ಹೋಗ್ರಿ, ನಿಮ್ ತಂಗಿ ಗಂಡನಿಗೆ ಬೇರೆ ಯಾವ್ದಾದ್ರು ಕೆಲಸ ಸಿಗುತ್ತೆ. ಸಿಗುತ್ತೆ ಸರ್, ಆದ್ರೆ ಇಷ್ಟು ಒಳ್ಳೆ ಬಾಸು, ಇಷ್ಟು ಒಳ್ಳೆ ಸಂಬಳ ಎಲ್ಲಿ ಸಿಗುತ್ತೆ ಸರ್? ಅಯ್ಯೋ ಗೋವಿಂದ್, ಇಂಥ ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಸಿಗೋದು ಈ ಕಾಲದಲ್ಲಿ ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತು. ಹೋಗಿ ಹೋಗಿ ಇಂಥ ಕೆಲಸ ಬಿಡ್ತೀನಿ ಅಂತೀಯಲ್ಲ, ನೀ ಮೂರ್ಖ ಕಣಯ್ಯ ನೀನು. ನಾನು ಮೂರ್ಖನೇ ಇರ್ಬೋದು ಸರ್, ಆದ್ರೆ ಆ ಮೂರ್ಖತನ ಹಿಂದೆ ನನ್ನ ತಂಗಿ ಸುಖವಾಗಿರ್ಬೇಕು ಅನ್ನೋ ಅಭಿಲಾಷೆ ಇದೆ ಸರ್. ಅಯ್ಯೋ, ನಿನ್ಗೆ ಯಾವ ರೀತಿ ಹೇಳ್ಬೇಕು? ಛೇ, ಓಕೆನಯ್ಯ, ನಿನ್ ತಂಗಿ ಗಂಡನ ಬಯೋಡಾಟ ತಂದ್ಕೊಡು, ನಿನ್ ಕೆಲಸ ಅವನು ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನಿಮ್ ಋಣ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಸರ್. ಕಾವ್ಯ, ಯಾಕೆ ಕಣ್ಣೀರು? ಇಂಥ ಒಬ್ಬ ಹೃದಯವಂತ ಅಣ್ಣ ಸಿಕ್ಕಿರೋ ಆ ರಶ್ಮಿ ಎಷ್ಟು ಅದೃಷ್ಟವಂತ ಗೋವಿಂದ್. ಇಂಥ ಕಣ್ಣೀರು ಹಾಕೋ ಹೆಂಡತಿ ಸಿಗೋದಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೆ ಗೋವಿಂದ. ಏನ್ರಿ, ನಿಮಗೆ ಸೀರಿಯಸ್ನೆಸ್ ಅನ್ನೋದು ಇಲ್ವಾ? ಯಾವಾಗ ನೋಡಿದ್ರೆ ಬರೀ ತಮಾಷೆನಾ? ಸೀರಿಯಸ್ನೆಸ್ ಇಂದ ಸಾಧಿಸೋದೇನಿದೆ ಕಾವ್ಯ? ಬದುಕು ಹೇಗೆ ಬರುತ್ತೋ ಹಾಗೆ ರಿಸೀವ್ ಮಾಡ್ಕೊಂಡು ಸಂತೋಷವಾಗಿರ್ಬೇಕು. ಸಂತೋಷನಾ? ಒಂದ್ ಸಂತೋಷದ ವಿಷಯ. ಏನು? ನನಗೆ ಕೆಲಸ ಸಿಕ್ಬಿಡ್ತು. ವೆರಿ ಗುಡ್. ತಿಂಗಳಿಗೆ 3,000 ರೂಪಾಯಿ ಸಂಬಳ. ನೋಡ್ದ್ಯಾ, ನನ್ನ ಕೆಲಸ ಹೋಯ್ತು, ನಿನ್ ಕೆಲಸ ಬಂತು. ಒಟ್ನಲ್ಲಿ ಜೀವನ ಜಟ್ಕ ಬಂದು ಹೇಗೆ ಬ್ಯಾಲೆನ್ಸ್ ಆಯ್ತು ನೋಡ್ದ್ಯಾ? ಮೊದಲು ಸ್ವೀಟ್ ಕೊಟ್ಟು ಬಿಡಲ್ಲ ನಿನ್ನ. ಬಾ ಬಾಯ್ ಬಾಯ್. ಮಗ, ಅಮ್ಮ 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 ಹೀರೋಯಿನ್ ಜೊತೆ ಡ್ಯೂಯೆಟ್ ಆಡಿದಾಯ್ತೇನಪ್ಪ? ಡ್ಯೂಯೆಟ್ ಸ್ಟಾರ್ಟ್ ಮಾಡ್ಬೇಕಮ್ಮ. ಅಷ್ಟೊಂದು ಒಂದು ಕರೀಬೇಕು, ಅಡ್ಡ ಬಂದ್ಬಿಡ್ತು ಡನ್ ಅಂತ. ಆ ಕರಿಬೇಕು ನಮ್ ತರನೇ ಇತ್ತೇನಪ್ಪ? ಅಯ್ಯೋ, ಎಷ್ಟು ಕರೆಕ್ಟ್ ಆಗಿ ಹೇಳಿಯಮ್ಮ. ಎಲೆ ಮಾರಿ ಮುಂದೆ ನಾನು ಕರಿಬೇಕಿಂತಾನೆ ನಿನ್ನ ಕಣ್ಣಿಗೆ ಕಾಣಿಸ್ತೀನೇನೋ? ಗುಲಾತಿ ಮಾಟ ಮಂತ್ರ ಮಾಡಿ ನಿನ್ನ ಬಲೆಗೆ ಹಾಕೊಂಡಿದ್ದಾಳೆ. ಅದಕ್ಕೆ ಅವಳು ಹೇಳ್ದಾಗೆ ಕುಣ್ಕೊಂಡ್ ಬಿದ್ದಿದ್ಯಾ. ಮಾಡೋ ಕೆಲಸದ ಕಡೆ ಗಮನನೂ ಇಲ್ದೆ ಅವಳಿಂದ ಸುತ್ತಾಡೋ ಬೀದಿ ನಾಯಿ ತರ ಆಗೋಗಿದ್ಯಾ. ಏನಾಯ್ತಳಿ ಅಂದ್ರೆ ನನ್ ಮಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತಾ? ನಿಮ್ ಮಗಳಿಗೆ ಏನು ಆಗಿಲ್ಲತ್ತೆ, ಆದ್ರೆ ಬಾವ ಹೀಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗೊತ್ತು, ಅವನು ಈ ರೀತಿ ಮಾಡೋನೆ ಅಂತ ನನಗೆ ಗೊತ್ತು. ಅವನು ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ ಅಳಿ ಅಂದ್ರೆ ಅವ್ನ ಹಣೆ ಬರನೇ ಹಾಗೆ. ಇವನು ಉದ್ಧಾರ ಆಗಲ್ಲ, ಬೇರೆಯವ್ರನ್ನು ಉದ್ಧಾರ ಆಗಕ್ ಬಿಡಲ್ಲ. ಕೋತಿ ತಾನ್ ಕೆಳೋದಲ್ದೆ ವನವನ್ನೆಲ್ಲ ಕೆಡಿಸ್ತಾ ಅಂದ ಹಾಗೆ ಇವನು ಹಾಳಾಗೋದಲ್ದೆ ಎಲ್ಲರನ್ನೂ ಹಾಳು ಮಾಡ್ಬಿಡ್ತಾನೆ. ಅದ್ ಯಾವ ನಷ್ಟದಲ್ಲಿ ಹುಟ್ಬಿಟ್ಟಿಯೋ? ಹುಟ್ಟಿದಾಗಿನಿಂದ ನಾನು ಹೊಟ್ಟೆ ಉರುತ್ತಿದ್ಯಲ್ಲೋ. ಮುಗೀತಾ ನಿನ್ನ ಅಷ್ಟೋತ್ತರ? ಸೈಡ್ ಪ್ಲೀಸ್, ಸೈಡ್ ಪ್ಲೀಸ್. ಹಾ, ಈಗ ಹೇಳೋದನ ಅದೇನು ಅಂತ. ನನಗೆ ಕೆಲಸ ಸಿಗ್ಬೇಕು ಅಂತ ನಿಮ್ ಕೆಲಸ ನನ್ ಕೊಡ್ಸಿದಿರಲ್ಲ, ಇದು ಅನ್ಯಾಯ ತಾನೆ? ಪಿಯೋನ್ ಎಲ್ಲ ವಿಷಯ ನಂಗೆ ಹೇಳ್ದ. ನಿಮ್ ಜೀವನ ನೀವು ಹಾಳು ಮಾಡ್ಕೊಂಡು ನನ್ನನ್ನು ಉದ್ಧಾರ ಮಾಡೋದು ಸರಿ ಅಲ್ಲ ಭಾವ. ಬನ್ನಿ ಬಾಸ್ ಹತ್ರ ಎಲ್ಲ ಮಾತಾಡೋಣ. ನನಗೆ ಈ ಕೆಲಸ ಬೇಡ. ನೋಡೋದನ, ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೇ ನಾನು ಈ ಕೆಲಸ ಕೊಡ್ಸಿದ್ದು. ಕೆಲಸ ಇಲ್ದಿದ್ ಮಗ ಅಂತ ಅಪ್ಪ ಆಡ್ಕೊಳ್ಳೋದು, ಅವ್ರ ಹಂಗಲ್ಲಿ ನೀನು ಬದುಕೋದು, ನೀವು ಚೆನ್ನಾಗಿರೋದಿಲ್ಲ ಅಂತ ಯೋಚನೆ ಮಾಡೇ ನಾನು ಈ ಕೆಲಸ ಕೊಡ್ಸಿದ್ದಪ್ಪ. ಅದು ನಿಮ್ ಕೆಲಸ, ನೀವು ನನ್ನ ಕೆಲಸ ತಾನೇ. ನಾನೋಗಿ ಬೇರೆ ಕೆಲಸ ನೋಡ್ಕೋತೀನಿ, ಅದ್ರ ಬಗ್ಗೆ ನೀನ್ ಯೋಚನೆ ಮಾಡಬೇಡ, ಅದನ್ನ ಮನ್ಸಿಗೆ ಹಚ್ಕೋಬೇಡ. ಆಮೇಲೆ ನಾನ್ ಮಾಡಿರೋ ಕೆಲ್ಸಕ್ಕೆ ಅರ್ಥನೇ ಇರೋದಿಲ್ಲ. ನಿಮ್ಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ನನಗೆ ತಿಳಿಸಿಲ್ಲ ಭಾವ. ನನ್ನ ತಂಗಿ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಪ್ಪ, ಅದೇ ನಿನ್ನ ಸ್ವಲ್ಪ ಕೃತಜ್ಞತೆ. ಖಂಡಿತ ಚೆನ್ನಾಗಿ ನೋಡ್ಕೋತೀನಿ ಭಾವ. ನಾನೇನ್ ಬರ್ತೀನಿ. ಕಾಪಿ ಕುಡ್ಕೊಂಡೋಗ. ಅಯ್ಯೋ, ಆಫೀಸಿಗೆ ಲೇಟ್ ಆಗುತ್ತೆ, ಮತ್ತೊಂದ್ ದಿನ ಬರ್ತೀನಿ. ಬರ್ತೀನಿ ಭಾವ, ಮತ್ತೆ ಬರ್ತೀನಿ. ಸಾಯಂಕಾಲ ಸಿಗಪ್ಪ. ಹಾ ಹಾ. ಯಾಕಮ್ಮ ಹೀಗ್ ನೋಡ್ತಾ ಇದೀಯಾ? ದೊಡ್ಡವರಾದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೋದು, ಚಿಕ್ಕವ್ರತ್ತ ಯಾಕೆ ಕ್ಷಮೆ ಕೇಳೋದು ಅಂತ ನನ್ಗೆ ಅರ್ಥ ಆಗ್ತಿಲ್ಲಪ್ಪ.
ಏನಮ್ಮ ದೊಡ್ಡ ದೊಡ್ಡ ಪದಗಳನ್ನೆಲ್ಲ ಬಳಸ್ತಾ ಇದೀಯಾ? ನಿನ್ ತಂಗಿ ಸುಖಕ್ಕೋಸ್ಕರ ನಿನ್ ಕೆಲ್ಸನೇ ತ್ಯಾಗ ಮಾಡ್ಬಿಟ್ಟಲ್ಲೋ. ಅದು ಗೊತ್ತಿಲ್ದೆ ನೀನ್ ನನ್ ಎಷ್ಟೆಲ್ಲ ಬೈಬಿಟ್ನಲ್ಲೋ. ಅಮ್ಮ, ನನ್ನನ್ ಬೈಯೋದಕ್ಕೆ ನಿನ್ನನ್ ಬಿಟ್ರೆ ಯಾರಿದಾರಮ್ಮ? ನೀನ್ ಬೈತಾ ಇರ್ಬೇಕು, ನಾನು ನಿನ್ ರೇಗಿಸ್ತಾ ಇರ್ಬೇಕು. ಆಗ್ಲೇ ಈ ಮನೆಗೊಂದು ಕಳೆ. ಬಾರೋ ಒಂದ್ ತುತ್ತು ಊಟ ಮಾಡು ಬಾ. ಒಂದ್ ತುತ್ತಲ್ಲ ಊಟ ಸಾಕಾಗಲ್ಲಮ್ಮ ನಂಗೆ. ನನಗ್ ಗೊತ್ತಿಲ್ವೇನೋ. ನಡಿ ನಡಿ. ಓ ಬಿಟ್ರಿ ಹಾಯ್ ಬಿಡಕ್ಕಲ್ಲಕ್ಕಿನ ನೀನ್ ಮದ್ವೆ ಆಗಿರೋದು ಮಾವಾಗಿ ನೋಡಿದ್ರೆ ಯಾರು? ನಮ್ಮ ಅಪ್ಪನ. ಆ ಗೋರಿಲ್ಲ ಈಗ ತಾನೇ ರೂಮ್ ಹೋಯ್ತು. ಒಂದ್ ವೇಳೆ ಅದ್ ಬಂದ್ರು ಗೊತ್ತಾಗತ್ತೆ ಬಿಡು. ಹೇಗ್ ಗೊತ್ತಾಗತ್ತೆ? ನಮ್ಮ ಅಪ್ಪನ ತಲೆ ಇದೆಯಲ್ಲ, ಅದ್ರ ಮೇಲೆ ಬೆಳಕ್ ಬಿದ್ರೆ ಕನ್ನಡಿ ತರ ಪಳಪಳ ಅಂತ ಮಿಂಚುತ್ತೆ. ಕಮಾಂಡ್ ಡಾರ್ಲಿಂಗ್. ಅಲ್ಲಿ ಶಾಸ್ತ್ರ. ನಮ್ಮ ಅಪ್ಪ ಡೈನೋಸಾರ್ಗೆ ನಾನು ಕೇರ್ ಮಾಡ್ಲಿಲ್ಲ, ಇನ್ನು ಹಲ್ಲಿ ಅದ್ ಸಿಲ್ಲಿ. ಬಾರೆ ಇಲ್ಲಿ. ಎಲ್ಲಿ? ಏನಿದು? ನೀನ್ ಕೋಗಿಲೆ ಕಂತಲ್ಲಿ ಕಾಕಿ ಕಿರ್ಚಾಟ ಕೇಳಿಸ್ತಿದ? ಇರ್ಲಿ ಬಿಡು, ಅಡ್ಜಸ್ಟ್ ಮಾಡ್ಕೋತೀನಿ. ಏಯ್ ಬಾರೆ 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 ಎತ್ತಿತ್ತು ಕೆಳಗೆ ಹಾಕೊಳ್ಳೆ. ಏನಪ್ಪ ಅದು? ಕೆಳಗೆ ಎಲ್ಲ ಬಂಗಾರದ್ದೇ. ಲಕ್ಷ್ಮಿ, ನೀನ್ ನಮ್ಮ ಪಾಲಿ ನಿಜವಾಗ್ಲೂ ಭಾಗ್ಯಲಕ್ಷ್ಮಿನೇ ಕಣಮ್ಮ. ಇಷ್ಟು ದಿನ ಆ ಭೂಮಿಲಿದ್ದು ನಮ್ಮ ಪೂರ್ವಜರ ಸಂಪತ್ತು ನಿನ್ನ ಪುಳಿದಿಂದ ನಮಗೆ ಸಿಕ್ತು. ಲೋ ಧನ, ಇದು ನಮ್ಮ ತಂಬೂರಿ ದಾಸೈನ ಸಂಪತ್ತು. ಶತ್ರುಗಳಿಂದ ಕಾಪಾಡೋದಕ್ಕೆ ಇದನ್ನ ಭೂಮಿಲಿ ಬಚ್ಚಿಟ್ಟಿದ್ರು ಅಂತ ಕಾಣುತ್ತೆ. ಈಗ ಇದ್ರ ಬೆಲೆ ಏನಿಲ್ಲ ಅಂದ್ರು 10 ಕೋಟಿ ರೂಪಾಯಿ. 10 ಕೋಟಿ ರೂಪಾಯಿ. ಅಯ್ಯೋ ಅಯ್ಯೋ. ಬಾ ಒಂದ್ ಸಂತೋಷದ ವಿಷಯ ಏನು? ನಿನ್ನೆ ಗುಲಾಬಿ ಗಿಡಕ್ಕೆ ಹೊಂಡ ಆಗಿತ್ತಿರ್ಬೇಕಾದ್ರೆ ನಿಧಿ ಸಿಕ್ತು ಭಾವ. ನಿಧಿನ? ಹಾ, ಒಂದ್ ಕಂಪ್ಲೀಟ್ ಪೆಟ್ಟಿಗೆ ತುಂಬಾ ಆಭರಣಗಳೇ. ಅದು ಕಿರೀಟಗಳು ಇರ್ಬೇಕಲ್ಲ? ಇತ್ತು ಭಾವ. ರತ್ನ ಕಚ್ಚಿದ ಉಂಗುರಗಳು ಅದು ಇತ್ತು. ಆಮೇಲೆ ಕಂಠೆ ಹಾರನೂ ಇರ್ಬೇಕಲ್ಲ? ಇತ್ತು ಭಾವ. ಆಮೇಲೆ ಟಾಪು ಅಡ್ಡಾಣ ಚಿನ್ನದಲ್ರ ಎಲ್ಲ ಅಷ್ಟು ಇತ್ತು ಭಾವ. ನೀವು ಅಷ್ಟು ಕರೆಕ್ಟ್ ಆಗಿ ಹಾಗೆ ಹೇಳಿದ್ರಿ. ಇಟ್ಟಿದ್ದಾದ್ರೆ ಮಿಸ್ ಆಗಿದೆ ಯಾಕೆ ಹೇಳಿದೆ? ಅಂದ್ರೆ ಅಂದ್ರೆ ಕಿರೀಟಕ್ಕೆಲ್ಲ 50-50 ರೂಪಾಯಿ ಹಾಕ್ತೀನಿ. ಇದು ತೋಡ್ ಬಂದಿ, ಇದಕ್ಕೆ 30 ರೂಪಾಯಿ ಹಾಕ್ತೀನಿ. ಇದಕ್ಕೆ 20 ರೂಪಾಯಿ, ಇದು 25 ರೂಪಾಯಿ. ಆಮೇಲೆ ಇವಕ್ಕೆಲ್ಲ 10 ರೂಪಾಯಿ ಹಾಕ್ತೀನಿ. ನಿನ್ ಡ್ರಾಮಾ ಮುಗಿದ ತಕ್ಷಣ ಇದನ್ನೆಲ್ಲ ಕರೆಕ್ಟ್ ವಾಪಸ್ ಬೇರೆಯವರೆಲ್ಲ ಅದಕ್ಕೆ ಇದಕ್ಕೆ ಅಂತ ಕೇಳ್ತಾನೆ ಇರ್ತಾರೆ. ಗೊತ್ತಾಯ್ತಾ? ಓಕೆ, ಖಂಡಿತ. ಅಮ್ಮ, ಆ ಆಭರಣಗಳೆಲ್ಲ ನಾಟಕದ ತಪ್ಪಲಿದ? ಇದು ನಾಟಕದ ಒಂದು ಭಾಗನಾ? ಪಾಪ ನಾವ್ ಅಪ್ಪ ಅಮ್ಮ ಅದ್ ನಿಜ ಅನ್ಕೊಂಡು ಅದೆಷ್ಟು ಆಸೆಗಳನ್ನ ಇಟ್ಕೊಂಡಿದಾರೋ ಏನೋ. ಭಾಗ್ಯದ ಲಕ್ಷ್ಮೀ ನಮ್ಮ ನಮ್ಮಮ್ಮ ನೀನು, ಭಾಗ್ಯದ ಲಕ್ಷ್ಮೀ ನಮ್ಮ. ಓಂ ಭಾಗ್ಯಲಕ್ಷ್ಮಿ ಆಯ ನಮಃ. ತಗೊಳ್ಳೆ. ಇದನ್ನೆಲ್ಲ ಮೈಸೂರು ಮಹಾರಾಜರು ನಮ್ಮ ತಾತ ತಂಬೂರಿ ದಾಸನಿಗೆ ಕಾಣಿಕೆ ಕೊಟ್ಟಿದ್ದು. ನೋಡೋದ್ರ ಶೈನಿಂಗ್ ಹೆಂಗಿದೆ, ಇನ್ನು ಹೊಳಿತಾನೇ ಇದೆ. ಈ ಡಾಕ್ ನೋಡ್ರಿ ಹೇಗ್ ಲಕ 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 ಅಂತ ಹೊಳಿತಾ ಇದೆ. ಇದನ್ನ ಆ ಚಕ್ರಾಚಾರಿನೇ ಇರ್ಬೇಕು. ರಾಜಾದಿ ರಾಜ ರಾಜ ಮಾರ್ಥಾಂಡ ರಾಜ ಕುಲೋತ್ತಮ ಬಲಂದಾಮಯ ಭೂಪತಿಗಳು ಆಗಮಿಸುತ್ತಿದ್ದಾರೆ. ಬಹುಪರಾಕ್ ಡಂಕ್ ನಕ್ 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 ಡಂಕ್ ನಕ್ ನಕ್ ನಕ್. ಓ,
ಅದೃಷ್ಟ ದೇವತೆಗೆ ನಮೋ ನಮಃ. ಮಲ್ಲರ ಮಲ್ಲ ಜಗದೇಕ ಮಲ್ಲ ಪರಂದಾಮಯ ಭೂಪತಿಗಳ ಪಕ್ಕದಲ್ಲಿ ಮುದಕಿ ಹೆಂಡತಿಯೇ ಆಗಲ್ಲ ಮಹಾರಾಣಿ. ಮಹಾರಾಜರಿಗೆ ಪಟ್ಟದರಸಿ ಒಬ್ಬರಾದರೂ ಬಿಟ್ಟಿ ಅರಸಿಯರು ಬಹಳ. ಪಟ್ಟದರಸಿಯ ಬಾಯಲ್ಲಿ ಇಂಥ ಅವಾಚ್ಯ ಶಬ್ದಗಳೇ. ಶತ್ರುಗಳೇನಾದರೂ ಇಂಥ ಮಾತುಗಳನ್ನು ಆಡಿದ್ದರೆ ಅವರ ರುಂಡವನ್ನು ಕೊಚ್ಚಿ ಹಾಕುತ್ತಿದ್ದೆವು. 20 ವರ್ಷ ಸರ್ವಿಸ್, ತರಕಾರಿ ಹೆಚ್ಚಿ ಹೋಗಲೇ ಬಿಡಿ ಮಹಾರಾಣಿಯವರೇ, ನಾವು ಜಗದೇಕ ಮಲ್ಲ, ನೀವು ಜಗದೇಕ ಮಲ್ಲನ ಮಲ್ಲಿ. ನಮ್ಮಲ್ಲೇಕೆ ಕಲಹ? ಮಹಾರಾಣಿಯವರಿಗೂ ಬಹುಪರ. ಓಹೋ ಯುವರಾಜ, ಬನ್ನಿ ಬನ್ನಿ. ಹೋಗಪ್ಪ. ತರಕಾಂಟಿ ನನ್ನ ಮಗನೇ ಬಾರೋ. ರಕ್ತ ಖಚಿತವಾದ ಈ ಆಭರಣಗಳನ್ನು ಧರಿಸಿ ನಮ್ಮ ಕಣ್ಣುಗಳಿಗೆ ಕಾಂತಿಯನ್ನುಂಟು ಮಾಡು. ಇವನ್ ಯಾರು ಹಾಕೋತಾರ? ಹೋಗಪ್ಪ. ಹಾಕೊಳ್ಳಿಲ್ಲ ಅಂದ್ರೆ ಕುರುಪ್ ಹಾಕ್ಬಿಡ್ತೀನಿ. ಪರಂದಾಮಯ ಭೂಪತಿಗಳ ಮಾತನ್ನು ಧಿಕ್ಕರಿಸುವಷ್ಟು ಸೊಕ್ಕ. ಈಗ ನಿಮಗೆ ರಾಜಕಲೆ ಬಂತು. ಈ ನಿಮ್ಮ ತೇಜಸ್ಸನ್ನು ಕಂಡು ಎಲ್ಲಿ ಸೂರ್ಯದೇವನು ಮಂಕಾಗಿ ಬಿಡುವನು ಎಂಬ ಸಂಶಯ ನಮಗೆ. ನೀವೇನನ್ನುವಿರಿ ಮಹಾರಾಣಿ? ಇದೇನು ಇಷ್ಟೇ ತಕ್ಕಂತ ಇದ್ದಾನೆ? ಭೂತಗಾಜನ್ನು ಧರಿಸಿ ಮಹಾರಾಣಿ. ಭೂತಗಾಜ? ಕನ್ನಡಕ ಕನ್ನಡಕ. ನನ್ನ ಮಗ ತಟ್ಟೆ ತರ ಮೆಚ್ಚುತ್ತಿದ್ದಾನೆ. ಯುವರಾಜ, ಕಾಲೇಜು ನಾಟಕಗಳಲ್ಲಿ ತಗಡು ಕಿರೀಟ ತಗಡು ಆಭರಣಗಳನ್ನು ಹಾಕಿಕೊಳ್ಳುತ್ತಿದ್ದೆವು. ಈಗ ಹಾಕೊಂಡಿರೋದಿನ್ನೇನೋ. ಆದರೆ ಈಗ ನಿಜವಾದ ಆಭರಣಗಳನ್ನು ಧರಿಸುವ ಯೋಗ ನಮಗೆ ಬಂದಿದೆ. ತಾವೇಕೋ ದಣಿದಂತೆ ಕಾಣುತ್ತಿದೆಯಲ್ಲ. ಅಂತಃಪುರಕ್ಕೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಯುವರಾಣಿ, ಅವರಿಗೆ ಕೂಲ್ ಡ್ರಿಂಕ್ಸ್ ಕೊಟ್ಟು ಬನ್ನಿ. ಹಾಗೆಯೇ ಆಗಲಿ ಮಹಾರಾಜ. ಏನಮ್ಮ, ಮನೆ ಬಾಡಿಗೆ ಕೊಡ್ತೀರೇನಮ್ಮ? ಗೋವಿಂದ ಮನೇಲಿಲ್ಲ. ಅವನ್ ಬಂದ ತಕ್ಷಣ ಬಾಡಿಗೆ ಕೊಟ್ಟು ಕಳಿಸ್ತೇನೆ. ಏನಮ್ಮ, 3 ತಿಂಗಳಿಂದ ಇದೇ ಡೈಲಾಗ್ ಹೇಳ್ತಾ ಇದ್ದೀರಾ ವಿನಃ ಮನೆ ಬಾಡಿಗೆ ಮಾತ್ರ ಕೊಟ್ಟಿಲ್ಲ ಅಲ್ಲಮ್ಮ. ನಾನು ಈ ಮನೆ ಬಾಡಿಗೆ ನಂಬ್ಕೊಂಡೇ ಜೀವನ ಮಾಡ್ತಾ ಇರೋನು. ನೋಡಿ, ಇವತ್ತು ಸಂಜೆ ಒಳಗೆ ಬಾಡಿಗೆ ಕೊಟ್ರೆ ಸರಿ, ಇಲ್ಲ ಇವತ್ತೇ ಮನೆ ಖಾಲಿ ಮಾಡ್ಬಿಡಿ. ಅದು ಬಿಟ್ಟು ಬಲವಂತವಾಗಿ ನಾನೇ ಮನೆ ಖಾಲಿ ಮಾಡಿಸೋ ಪರಿಸ್ಥಿತಿ ತಂದ್ಕೋಬೇಡಿ. ಆ ಗೋವಿಂದಗೂ ಹೇಳ್ಬಿಡಿ, ಗೊತ್ತಾಯ್ತೇನೋ? ರಾಮ, ಇಂಥವ್ರಿಗೆಲ್ಲ ಮನೆ ಕೊಟ್ಟು ನಾವು ಒದ್ದಾಡ್ಬೇಕು. ಬೀಗನ ನೋಡಿ ಅಮ್ಮ, ಕಾವ್ಯ ಎಲ್ಲೋದ್ಲು ಗೊತ್ತಾ? ನಿಮ್ಮನ್ನ ಹುಡಿಕೊಂಡು ಹೋದ್ಲ. ಹೌದಾ? ಸರಿ, ಬರ್ತೀನಿ. ಹೋಗ್ಬರ್ತೀನಿ. ಆಯ್ತು ಆಯ್ತಮ್ಮ. ಆ ಹಾಳು ಹುಡುಗಿ ಗೋವಿಂದನ್ ಬಲೆಗಾಕೊಂಡಿದ್ದಲ್ದೆ ಆ ಮುದಿ ಓನರ್ನ ಬಲೆಗಾಕೊಂಡ್ಬಿಟ್ಲ. ಗೋವಿಂದ ಇದ್ದಾರ ಅಮ್ಮ? ಯಾಕೆ ಅವನ್ ತಲೆ ಕೆಟ್ಟಿ ಕೆಲ್ಸಕ್ಕೆ ಬಂದ ಕಬೋಜಿ ತರ ಮಾಡಿದ್ದು ಸಾಲದೆ ನಡುವೆ ನಾರಾಯಣ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ನಿನ್ಕೊಂಡ್ ತಲೆಗೆತ್ತೆ ಅಲ್ಲ, ನನ್ ಮಗ ಸಾಕಾಗಲ್ಲ ಅಂತ ಆ ಮುದಿ ಓನರ್ನ ಬಲೆ ಬೀಸಕ್ಕೆ ಹೋಗಿದ್ದೇನೆ. ನಾಚಿಕೆ ಚೆನ್ನಾಗಿ ನಾಚಿ ಇನ್ ಎಷ್ಟು ಜನ ಹಾಳು ಮಾಡ್ಬೇಕು ಅಂತಿದ್ದೆ ನೀನು? ನಿನ್ನಂತ ಕಾಲ್ಜಾದ ಹುಡುಗಿಯರನ್ನ ಕಂಡಲ್ಲಿ ಗುಂಡಿಟ್ಟು ಸಾಯ್ಕ್ ಬಿಡ್ಬೇಕು. ಇಲ್ಲಾಂದ್ರೆ ಸಂಸಾರಗಳೆಲ್ಲ ಸರ್ವನಾಶವಾಗಿ ಹಾಳು ಬಿದ್ದು ಕೊಂಪೆ ಆಗಿಬಿಡುತ್ತೆ. ಓಟಿರೋದು ನೋಡು, ಓಟಿರೋ ಸ್ಪೀಡ್ ನೋಡಿದ್ರೆ 100 ಮನೆ ಹಾಳಾಗೋದು ಗ್ಯಾರಂಟಿ. ನಡಿ ನಡಿ, ಹೇಳ್ತೀನಿ. ಹಾಳಾದವಳ ಕೈ ಹಿಡ್ಕೊಂಡು ಮನೆ ತನಕ ಕರ್ಕೊಂಡ್ಬರ್ತೀನೋ? ಅವಳಂತೂ ನಾಟ್ಯ ಬಿಟ್ಟವಳು ಎಲ್ಲಿ ಕಟ್ಟು ಅಲ್ಲಿಗೆ ಬರ್ತಾಳೆ. ನಿನಗದು ಮಾನ ಮರ್ಯಾದೆ ಏನೂ ಇಲ್ವೇನೋ? ನಾಟ್ಯ ಮಾನ ಮರ್ಯಾದೆ ಬಗ್ಗೆ ನೀನ್ಯಾಕೆ ತಲೆ ಕಟ್ಕೊತೀಯಾ? ನಿನ್ಗೆ ಇವು ಹುಟ್ಟಿಡಿದೆಯಲ್ಲ, ಅದಕ್ಕೆ ನಾವೆಷ್ಟು ಹೇಳಿದ್ರು ಎಲ್ಲಿ ತಲೆ ಕಟ್ಟುತ್ತೆ? ವಯಸ್ಸಿಗೆ ಬಂದ ಹುಡುಗರಿಗೆ ಕತ್ತೆ ಯಾವುದು ಕತ್ತೂರಿ ಯಾವುದು ಅಂತ ನಾವ್ ಎಷ್ಟು ತಲೆ ಕೆಟ್ಕೊಂಡ್ರೆ ಹೇಗೆ ಗೊತ್ತಾಗುತ್ತೆ? ಅಮ್ಮ!
ಗೊತ್ತಾ? ನಾನು ಉಪವಾಸ ಇದ್ದು ನಿಮ್ಗೆಲ್ಲ ಹೊಟ್ಟೆ ತುಂಬ ಊಟ ಹಾಕಿ ಬೆಳೆಸಿದ್ದೀನಿ. ನನ್ನನ್ನೇ ಕೊಲ್ಲಕ್ ಬರ್ತೀಯಾರ? ತಗೊಂಬೊಚ್ಚು ತಗೊಂಬೊಚ್ಚು. ಈ ತರ ಮಾತಾಡಿ ಮಾತಾಡಿ ಅವಳನ್ನು ಸಾಯಿಸೋದ್ರಿಂದ ಒಂದೇ ಸಾರಿ ಮತ್ತೆ ತಗೊಂಡು ಕೊಚ್ಚಾಕ್ಬಿಡು. ತಗೊಂಬೊಚ್ಚು ಕೊಚ್ಚು. ಬೇಡ ಬೇಡ, ನಾನು ಕೊಲೆಗಡಿಕೆ ಅಲ್ಲ. ನೀನ್ ಯಾವ ರೀತಿ ಕೊಲೆಗಡಿಕೆ ಅಲ್ವೋ ಅದೇ ರೀತಿ ಅವಳು ನಾಚಿಯಾಗಿರ್ತಾವಳಲ್ಲ. ಈಚಲ ಮೇಲೆ ಕೆಳ ಕೂತವ್ರಲ್ಲ, ಹೆಂಡ ಕುಡಿಯೋರಲ್ಲ. ಯಾಕೆ ಯಾವಾಗ್ಲೂ ಅವಳನ್ನು ಅನುಮಾನ ದೃಷ್ಟಿಯಿಂದ ನೋಡ್ತೀಯ? ಅವಳೇನ್ ತಾಯಿಲ್ಲ ತಬ್ಲಿ ಅಂತನೋ ಅಥವಾ ಹೇಳೋರು ಕೇಳೋರು ಯಾರು ಇಲ್ಲ ಅಂತನೋ? ಇಷ್ಟಕ್ಕೂ ಅವಳು ನನ್ನ ಹುಡ್ಕೊಂಡು ಈ ಮನೆ ಬಂದಿದ್ದು ಯಾಕಂತ ಗೊತ್ತಾ ನಿಂಗೆ? ಗೊತ್ತಿಲ್ಲ. ಗೊತ್ತಿಲ್ಲದಿದ್ರು ಚೈನಾ ಗೋಡೆ ಎತ್ತರಕ್ಕೆ ಮಾತಾಡ್ತೀಯ ನೀನು? 3 ತಿಂಗಳಿಂದ ಬಾಡೆ ಕೊಡ್ಲಿಲ್ಲ ಅಂತ ಓನರ್ ಬಂದು ನಿಂಗೆ ಬೈಯೋದಲ್ಲ, ಅದನ್ನ ಕೇಳಿ ನೀನ್ ಬೇಜಾರ್ ಪಟ್ಟಿಯಲ್ಲ. ಅದನ್ನ ನೋಡ್ಲಿಕ್ಕಾದ್ರೆ ಹೋಗ್ಬಿಟ್ಟು ಈ ಬಯನ ಅಡ ಇಟ್ಬಿಟ್ಟು ಓನರ್ ಬಂದು ದುಡ್ಡು ಕೊಟ್ಟಿದ್ದಾಳೆ ಅಂತ ಬಾಯಿಗೆ ಬಂದಾಗ ಬೈತೀಯ ನೀನು? 3 ತಿಂಗಳಿಂದ ಕೆಲಸ ಇಲ್ಲದೆ ನಾನು ಇದ್ನಲ್ಲ, ಇವಾಗ ಎಲ್ಲಿಂದ ದುಡ್ಡು ಬಂತ ಯೋಚನೆ ಮಾಡಿದ್ಯಾ ನೀನು? ಇವಳ ಸಂಬಳದಿಂದಲೇ ನಾವಿಬ್ರು ಬುವ್ವ ಹೊಡಿತಾ ಇದ್ದಿದ್ದು. ಇಷ್ಟೇ ಯಾಕೆ, ರಶ್ಮಿ ಮದ್ವೆಗೆ ನಾನು ಕೋಟ್ಯಾಧಿಪತಿ ತರ ನಾಟಕ ಆಡ್ನಲ್ಲ, ಆ ನಾಟಕ ದುಡ್ಡು ಎಲ್ಲಿಂದ ಬಂತಂತ ಯೋಚನೆ ಮಾಡಿದ್ಯಾ ನೀನು? ಇವ್ ತಾಯಿ ಇವಳಿ ಬಿಟ್ಟೋಗಿದ್ ಒಡೆಯನ್ ಮಾರ್ಬಿಟ್ಟು ದುಡ್ಡು ಹೊಂಚಿದ್ಲು. ರಶ್ಮಿ ಮದುವೆ ಮಾಡಿದ್ ನಾನಾದ್ರೂ ಮಾಡ್ಸಿದ್ ಇವಳು. ತಿಳಿತಾ ಅಥವಾ ಈ ಬುರುಡೆ ಒಳಗೆ ಇನ್ನೇನಾದ್ರೂ ಸಂದೇಹ ಇದೆಯಾ? ಅಯ್ಯೋ ಅಯ್ಯೋ ಅಯ್ಯೋ, ಎಂತ ತಪ್ಪು ಮಾಡಿದ್ದಲ್ಲಮ್ಮ. ಇಂತ ಒಳ್ಳೆ ಹುಡುಗಿನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಲ್ಲಮ್ಮ. ನನ್ನ ನಾಲ್ಗೆ ಮಾತ್ರ ದನದ್ದು ಅನ್ಕೊಂಡಿದ್ದೆ, ಈಗ ನನ್ ಬುದ್ಧಿನೂ ದನದ್ದೆ. ನನ್ ಕ್ಷಮಿಸ್ಬಿಡಮ್ಮ. ನನ್ ಚಿನ್ನ, ನನ್ನ ನನ್ ಪುಟಕಿಟ್ಟು ಬಂಗಾರ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಮ್ಮ, ನೀನ್ ಇಂತ ಒಳ್ಳೆ ಹುಡುಗಿಂತ ಮೊದ್ಲೇ ಗೊತ್ತಿದ್ದಿದ್ರೆ ಮೊದ್ಲು ಅವನು ನಿನ್ನ ಮನೆ ಕರ್ಕೊಂಡ್ ಬಂದಿದ್ನಲ್ಲ, ಆಗ್ಲೇ ನಿನ್ನಿಬ್ಬರ ಮದ್ವೆ ಮಾಡ್ತಿದ್ನಲ್ಲಮ್ಮ. ನೀನೇನು ಮದುವೆ ಮಾಡ್ಸೋದು? ನಾನು ಯಾವಾಗಲೂ ಮಾಡ್ಕೊಂಡಾಯ್ತು. ತಾಳಿ ಕೂಡ ನಂದೆ. ಅಯ್ಯೋ ಅಯ್ಯೋ ಅಯ್ಯೋ, ಕೆಲ್ಸಕ್ಕೆ ಮಾಡ್ದೆ ಮುಂದೆ ಅದ್ದೆಟ್ಟು ಗುಡ್ಡೆ ಎತ್ತವಳು ನಾನಿರುವಾಗ ನನಗೆ ತಿಳಿಸಿ ಮದುವೆ ಮಾಡ್ಕೊತೀಯೇನು? ಎಷ್ಟ ಪಗುರು ನಿನ್ಗೆ? ನಾನಂದ್ರೆ ಕಾಲ್ ಕಸ ನಿನಗೆ. ಮತ್ತೆ ನನಗೆ ಚಮಕ್ ತೋರಿಸ್ತೀಯೇನೋ? ನಿನ್ನಂತವರನ್ನು ಸುಮ್ಮನೆ ಬಿಡಬಾರ್ದು. ಇಷ್ಟು ಚೆನ್ನಾಗಿದ್ದರು ಸಡನ್ ಆಗಿ ಚೇಂಜ್ ಆಗ್ಬಿಟ್ರಲ್ಲ ನಿಮ್ ತಾಯಿ. ನಮ್ ತಾಯಿ ಸ್ಪೆಷಾಲಿಟಿನೇ ಹಾಗೆ. ಯಾವಾಗ ಏರ್ತಾಳೋ ಯಾವಾಗ ಇಳಿತಾಳೋ ಒಂದು ಗೊತ್ತಾಗಲ್ಲ. ತಗೊಳ್ಳಿ, ನೀನ್ ಅವಳಿಗೆ ಅವಳು ನಿನ್ಗೆ ಆಟಿ ಮಾಡ್ಕೊಳ್ಳಿ. ನಾನ್ ಮಾಡೋ ಹಾಗಿಲ್ಲ. ಇದೆಲ್ಲ ಯಾವಾಗ್ಲಾಗೋಯ್ತಮ್ಮ? ಆಗೋಯ್ತಾ? ಯಾರು ಮಾಡಿದ್ರು? ರಶ್ಮಿ. ರಶ್ಮಿನಾ? ಓ, ಅವಳು ಸೇರ್ಕೊಂಡ್ಲ ಈ ನಾಟಕದಲ್ಲಿ. ಅಲ್ಲಿ ಅವಳಿಗೆ ಮಾಡ್ತೀನಿ. ತಗೊಳ್ಳಿ, ಆಟಿ ಮಾಡ್ಕೊಳ್ಳಿ. ತೊಳೆ. ಆರತಿ ಎತ್ತಿರೆ ನಾರಿ ಮಣಿಗೆ. ತಗೋ ಮಾಡು. ಈ ಸೇರನ್ನ ಬಲ್ಗಾಲಲ್ಲಿ ಕಿಕ್ ಮಾಡ್ಬಿಟ್ಟು ಒಳಗಡೆ ಬಾ. ಯಾಕೆ ಎಡಗಾಲಲ್ಲಿ ಒದಿಬಾರ್ದಾ? ಎಡಗಾಲಲ್ಲಿ ಒದಿಯೋದು ನಿನ್ನನ್ನ. ಒದಿ.